ಪಟ್ಟಣದಲ್ಲೇ ಒಂದು ಬಸವೇಶ್ವರ ವೃತ್ತದಲ್ಲಿ ಒಂದು ಬಸ್ ತುಂಗದಾಣ ಇಲ್ಲ. ಎಷ್ಟೋ ಜನ ಬಸ್ಸಿಗಾಗಿ ಬಿಸಿಲಲ್ಲೇ ನಿಂತು ಈ ಕಡೆ ದುದ್ನಿ ಮಾರ್ಗವಾಗಿ ಹೋಗೋದಾಗಿರ್ಬೋದು, ಈ ಕಡೆ ಗತ್ತಿಗೆ ಮಾರ್ಗದಲ್ಲಿ ಆಗಿರ್ಬೋದು, ಗುಲ್ಬರ್ಗ ಮಾರ್ಗವಾಗಿ ಹೋಗೋರಾಗಿರ್ಬೋದು, ಎಷ್ಟೋ ಜನ ಸಾರ್ವಜನಿಕರ ಕೆಲಸವನ್ನ ಮಾಡೋದು ಬಿಟ್ಟು ಮೊದಲು ಸಾರ್ವಜನಿಕರ ಕೆಲಸವನ್ನ ಮಾಡಿ ನಿಮಗೆ ಯಾರಿಗೆ ಮುಂದಿನ ಶಾಸಕರು ಮಾಡಬೇಕನ್ನೋದು ಜನ ತೀರ್ಮಾನ ಮಾಡ್ತಾರೆ ವಿನಃ ನೀವು ಹೇಳ್ಕೊಂಡು ಹೋಗಿ ನೀವು ಕಚ್ಚಾಡೋದ್ರಿಂದ ಮತ್ತು ಅಳೋದ್ರಿಂದ ಹತ್ತು ನಾಟಕ ಮಾಡೋದ್ರಿಂದ ಇದು ಎಷ್ಟರ ಮಟ್ಟಿಗೆ ನೀವು ಸಾರ್ವಜನಿಕರಲ್ಲಿ ಇದು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ಮತ್ತು ಇದೇನೋ ನಿಜವಾಗ್ಲೂ ಮಾಡ್ತಾ ಇದ್ದೀರೋ ಏನೋ ಇದು ಪಕ್ಷದಲ್ಲಿ ಏನೋ ಒಂದು ನಾಟಕೀಯವಾಗಿ ಮಾಡ್ತಾ ಇದ್ದೀರೋ ಅನ್ನೋದು ಸಾರ್ವಜನಿಕರಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಯಾಕೆ KG ಪೂಜಾರಿ ಅವರು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ ಮತ್ತು ಈ ಎಲ್ಲ ವಿಷಯಗಳನ್ನು ಕೂಡ ತಾಲೂಕಿನ ಜನತೆ ಗಮನಿಸ್ತಾ ಇದೆ. ಇದಕ್ಕೆ ತಕ್ಕ ಪಾಠ ಮುಂದಿನ ಚುನಾವಣೆಯಲ್ಲಿ ಜನರೇ ನೀಡ್ತಾರೆ ಅಂತ ನಾವು ಮಾಡ್ರಿ ಬೇಡನಲ್ಲ. ನೀವು ಯಾರ ಮೇಲೆ ನಮ್ದೇನದು ಸಂತೋಷದ ಜನ ನಿಮ್ಗೆ ಗುರುತಿಸ್ರು ಮಾಡ್ರಿ, ನಿಮ್ಗೆ ಒಳ್ಳೆ ಕೆಲಸದಿಂದ ಗುರುತಿಸ್ಕೋರಿ. ಆದ್ರೆ ಹಣ ಹೆಂಡಗಳಿಂದ ಗುರುತಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಡ್ರಿ, ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡ್ರಿ. ತಮ್ಮ ಕಾರ್ಯಕರ್ತರಿಗೆ ಏನಪ್ಪ ತಪ್ಪು ಮಾಹಿತಿಗಳನ್ನು ನೀಡಿ ಇದು ಈ ಪ್ರಜಾಪ್ರಭುತ್ವದ ಕೆಟ್ಟ ವ್ಯವಸ್ಥೆ ಹಾಳು ಮಾಡಿ ಅವ್ರಿಗೆ ಟೀಕೆ ಮಾಡೋದು, ಇವ್ರು ನಿಮ್ಗೆ ಟೀಕೆ ಮಾಡೋದು, ಇವೆಲ್ಲ ಬಿಟ್ಟು ಬಿಡ್ರಿ. ಇವು ಸೋಂಗಲಾಡಿತನ ಬಿಟ್ಟು ಬಿಡ್ರಿ, ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ನಿಮ್ಮಲ್ಲಿ ವಿನಂತಿ. ತಾಲೂಕಿನಲ್ಲಿ ಅಭಿವೃದ್ಧಿ ಬಗ್ಗೆ ಮಾತನಾಡೋದನ್ನ ಬಿಟ್ಟು ನಾ ಮುಂದೆ ನೀ ಮುಂದೆ, ನಾ ಹೆಚ್ಚು ನೀ ಹೆಚ್ಚು ಅಂತ ಏನೋ ರಾಜಕೀಯವಾಗಿ ಆಡಳಿತ ಪಕ್ಷದಲ್ಲಿರುವಂತಹ ನೀವು ಪಕ್ಷದವರಾಗಿರ್ಬೋದು, ವಿರೋಧ ಪಕ್ಷದವರಂತೂ ಪೂರ್ತಿಯಾಗಿ ಅವರು ಸೈಲೆಂಟ್ ಆಗಿದ್ದಾರೆ. ಯಾಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂತ ಒಂದು ತೀವ್ರವಾದ ಆರೋಪವನ್ನ ಏನು ಹಿರಿಯ ವಕೀಲರಾದ KG ಪೂಜಾರಿ ಅವರು ಮಾಡಿದ್ದಾರೆ. ಇನ್ನು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದ್ರ ಬಿಟ್ಟು, ಯಾಕಂದ್ರೆ ಬೇಸಿಗೆ ತಾಪಮಾನ ಅಂತೂ ಸಾಕಷ್ಟಿದೆ. ಇಷ್ಟೆಲ್ಲ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ಒಂದು ಬಸವೇಶ್ವರ ವೃತ್ತದಲ್ಲಿ ಒಂದು ಬಸ್ ತುಂಗದಾಣ ಇಲ್ಲ. ಎಷ್ಟೋ ಜನ ಬಸ್ಸಿಗಾಗಿ ಬಿಸಿಲಲ್ಲೇ ನಿಂತು ಈ ಕಡೆ ದುದ್ನಿ ಮಾರ್ಗವಾಗಿ ಹೋಗೋದಾಗಿರ್ಬೋದು, ಈ ಕಡೆ ಗತ್ತಿಗೆ ಮಾರ್ಗದಲ್ಲಿ ಆಗಿರ್ಬೋದು, ಗುಲ್ಬರ್ಗ ಮಾರ್ಗವಾಗಿ ಹೋಗೋರಾಗಿರ್ಬೋದು, ಎಷ್ಟೋ ಜನ ಬಿಸಿಲಲ್ಲೇ ಸಮಯ ಕಳೆಯೋದಾಗಿರ್ಬೋದು, ಇಲ್ಲಾಂದ್ರೆ ಎಲ್ಲಿ ಒಂದು ಹೋಟೆಲಲ್ಲಿ ಹೋಗಿ ಕೂತು ಸಮಯ ಕಳೆದು ಬಸ್ ಬಂದ ನಂತರ ಬಸ್ಸಿನಲ್ಲಿ ಹೋಗುವಂತ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಿನ ಜನತೆಗೆ ಇದೆ. ಇಷ್ಟೆಲ್ಲ ಆಗ್ತಾ ಇದೆ. ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆಗಳಿಲ್ಲ. ಇಲ್ಲೇ ನೆರೆಯ ತಾಲೂಕುಗಳು ನೆರೆಯ ಒಂದು ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ತುಂಬ ಹಿಂದೆ ಇದೆ ನಮ್ಮ ತಾಲೂಕು. ಇಷ್ಟೆಲ್ಲ ಇರುವಂತಹ ತಾಲೂಕು, ಇಷ್ಟೆಲ್ಲ ತೊಂದರೆಯಲ್ಲಿರುವಂತಹ ಈ ಒಂದು ನಾವು ನೀರಾವರಿ ಮಾಡಿದ್ದೀವಿ ಅಂತ ಹೇಳ್ತೀರಿ. ಎಲ್ಲಿ ಯಾವ ಕಾಲುವೆಗಳಿಗೆ ನೀರು ಹರಿದಿವೆ, ಎಷ್ಟೋ ಒಂದು ಹಳ್ಳಗಳು ಒಣಗಿ ಹೋಗಿವೆ. ಎಲ್ಲಿ ರೈತರಿಗೆ ಆಗಿರ್ಬೋದು, ಜಾನುವಾರುಗಳಿಗೆ ಆಗಿರ್ಬೋದು ಕುಡಿಯುವ ನೀರಿನ ಸಮಸ್ಯೆಗಳು ಎದುರಾಗ್ತವೆ. ಇಂಥ ವಿಷಯಗಳನ್ನ ನೀವು ಚರ್ಚೆ ಮಾಡಬೇಕೇ ವಿನಃ ಅದನ್ನ ಬಿಟ್ಟು ನಿಮ್ಮ ಪಕ್ಷದಲ್ಲಿರುವಂತಹ ಗೊಂದಲಗಳನ್ನ ಸಾರ್ವಜನಿಕರಿಗೆ ಹೇಳ್ಕೊತ ಹೋಗೋದು ಮತ್ತೆ ನಿಮ್ಮ ಒಂದು ಏಳಿಗೆಯನ್ನ ಬಯಸ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಎಂದು KG ಪೂಜಾರಿ ಅವರು ಇಂದು ಒಂದು ಪ್ರೆಸ್ ಮೀಟ್ ಮೂಲಕ ಒಂದು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಹಲವು ಸಮಸ್ಯೆಗಳಿವೆ, ಹೇಳ್ತಾ ಹೋದರೆ ತುಂಬಾ ಇದೆ. ಅದನ್ನ ಬಿಟ್ಟು ನಿಮ್ಮ ಒಂದು ಜಗಳದಲ್ಲಿ ನೀವು ಸಾರ್ವಜನಿಕರ ಕೆಲಸವನ್ನ ಮಾಡೋದು ಬಿಟ್ಟು ಮೊದಲು ಸಾರ್ವಜನಿಕರ ಕೆಲಸವನ್ನ ಮಾಡಿ ನಿಮಗೆ ಯಾರಿಗೆ ಮುಂದಿನ ಶಾಸಕರು ಮಾಡಬೇಕನ್ನೋದು ಜನ ತೀರ್ಮಾನ ಮಾಡ್ತಾರೆ ವಿನಃ ನೀವು ಹೇಳ್ಕೊಂಡು ಹೋಗಿ ನೀವು ಕಚ್ಚಾಡೋದ್ರಿಂದ ಮತ್ತು ಅಳೋದ್ರಿಂದ ಹತ್ತು ನಾಟಕ ಮಾಡೋದ್ರಿಂದ ಇದು ಎಷ್ಟರ ಮಟ್ಟಿಗೆ ನೀವು ಸಾರ್ವಜನಿಕರಲ್ಲಿ ಇದು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ಮತ್ತು ಇದೇನೋ ನಿಜವಾಗ್ಲೂ ಮಾಡ್ತಾ ಇದ್ದೀರೋ ಏನೋ ಇದು ಪಕ್ಷದಲ್ಲಿ ಏನೋ ಒಂದು ನಾಟಕೀಯವಾಗಿ ಮಾಡ್ತಾ ಇದ್ದೀರೋ ಅನ್ನೋದು ಸಾರ್ವಜನಿಕರಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಿ ಸುಮ್ಮನಿದ್ರೆ ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ ಮತ್ತು ಏನು ಸಮಸ್ಯೆಗಳು ಹೊರಗಡೆ ಬರ್ತಾವೇನೋ ಅನ್ನೋ ಕಾರಣದಿಂದ ನೀವು ಆಡಳಿತ ಪಕ್ಷದಲ್ಲಿರುವಂತವರು ಈ ರೀತಿ ಮಾಡ್ತಾ ಇರಬಹುದು ಅನ್ನೋ ಒಂದು ನಮಗೆ ಸಂಶಯ ಇದೆ ಅಂತ ಹೇಳಿ KG ಪೂಜಾರಿ ಅವರು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಮತ್ತು ಈ ಎಲ್ಲ ವಿಷಯಗಳನ್ನು ಕೂಡ ತಾಲೂಕಿನ ಜನತೆ ಗಮನಿಸ್ತಾ ಇದೆ. ಇದಕ್ಕೆ ತಕ್ಕ ಪಾಠ ಮುಂದಿನ ಚುನಾವಣೆಯಲ್ಲಿ ಜನರೇ ನೀಡ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಮತ್ತು ವಿರೋಧ ಪಕ್ಷದವರಂತೂ ಅವರು ತಾಲೂಕಿನಲ್ಲಿ ಆ ಪಕ್ಷ ಇದೆಯೋ ಅಥವಾ ಇಲ್ಲವೋ ಅನ್ನೋದು ಕೂಡ ನಮಗೆ ಗೊತ್ತಾಗಿ ಹಲವಾರು ವಿಷಯಗಳ ಕುರಿತಂತೆ ಚರ್ಚೆಯನ್ನು ಮಾಡಿದ್ದಾರೆ ಮತ್ತು ಪ್ರೆಸ್ ಮೀಟ್ ಅನ್ನು ಮಾಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಜನತೆಗೆ ಹಾರ್ದಿಕವಾದಂಥ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ನಮ್ಮ ತಾಲೂಕಿನ ಒಂದು ರಾಜಕೀಯ ವ್ಯವಸ್ಥೆ ಹಾಗೂ ಈ ಒಂದು ಅಭಿವೃದ್ಧಿ ವ್ಯವಸ್ಥೆ ನೋಡಿದಾಗ ನಮಗೆ ಈ ಎಲ್ಲ ಇವತ್ತು 50 ವರ್ಷ ರಾಜಕಾರಣವನ್ನು ಮಾಡತಕ್ಕಂಥ ಒಂದು ಸೀನಿಯಾರಿಟಿಯಲ್ಲಿರ್ತಕ್ಕಂಥವರು ಮತ್ತು ಮುಂದೆ MLA ಆಗಬೇಕಂತೂಕೊಂಡು ಏನು ಬಯಕೆ ಇಟ್ಕೊಂಡಿದ್ದಾರೆ ಅವರುಗಳು ಇವತ್ತಿನ ದಿವಸ ಒಬ್ರಿಗೊಬ್ರು ಏನಪ್ಪ ಅಂತಂದ್ರೆ ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಒಂದು ಹತಾಶೆಯ ರೂಪದಲ್ಲಿ ಹತಾಶೆಗೊಂಡು
ಮಾತನಾಡ್ತಕ್ಕಂಥ ಒಂದು ವ್ಯವಸ್ಥೆ ಮತ್ತು ಈ ಒಂದು ರಾಜಕೀಯದಲ್ಲಿ ಜಾತೀಯತೆಯನ್ನು ತರ್ತಕ್ಕಂಥದ್ದು, ಜಾತಿಯನ್ನ ಅದರಲ್ಲಿ ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆ, ಸಂಘಟನೆಗಳನ್ನ ಆ ಸಂಘರ್ಷಕ್ಕಾಗಿ ಉಪಯೋಗ ಮಾಡಿಕೊಂಡು ತಮ್ಮ ಒಂದು ರಾಜಕೀಯ ಬೇಳೆಯನ್ನು ಬಯಸಿಕೊಂಡು ಹಣದ ಹೊಳೆಯನ್ನು ಹರಿಸಿ ಈ ಒಂದು ಕೆಟ್ಟ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತಕ್ಕಂಥದ್ದು ನಮಗೆ ಈಗ ಜನರ ಬಾಯಿಂದ ಏನಪ್ಪ ಅಂತಂದ್ರೆ ತಿಳಿದು ಬರ್ತಾ ಇದೆ. ಯಾಕ್ರಿ ಅವರು ಎಷ್ಟೋ ಮಂದಿ ಜನ ಹೇಳ್ತಾರೆ, ಕಾರ್ಯಕರ್ತರು ತಾಲೂಕಿನಾದ್ಯಂತ ಸಂಚರಿಸಿದಾಗ ಕೆಲವು ಮಂದಿ ಹೇಳ್ತಾರೆ, ಇಷ್ಟೆಲ್ಲ ನೀವು ವರ್ಕ್ ಮಾಡಿ ನೀವೇನು ಬೀದಿಗೆ ನಿಂತು ಒದರಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಸೊ ನಮ್ಮ ಎಲ್ಲ ನಾಯಕರು ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ವ್ಯವಸ್ಥೆದ ಸಾಕಷ್ಟು ದುಡ್ಡುಗಳಿದಾವೆ ಅವ್ರ ಬಳಿ. ಮನೆ ಹಂತದಲ್ಲಿ ಏನಪ್ಪ ಅಂತಂದ್ರೆ ದುಡ್ಡಿನ ಮುಖಾಂತರ ಕೆಲಸ ಆಗ್ತವೆ. ಯಾಕೆ ಅದು ಹೋರಾಟ ಅವೆಲ್ಲ ನಿಮ್ಮಂಥವ್ರಿಗೆ ಅವೆಲ್ಲ ಹೋರಾಟ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ಬಂದಾಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಮಟ್ಟಿಗೆ ಹೋಗಿ ಮುಟ್ಟಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ಚಿಂತನೆ ಮಾಡಬೇಕಾಗಿದೆ. ಅದಕ್ಕೆ ಇಲ್ಲಿ ಎಲ್ಲ ಪ್ರಜ್ಞಾವಂತರು ಕೂಡ ಎಚ್ಚೆತ್ತುಕೊಂಡಾಗ ಮಾತ್ರ ತಾಲೂಕಾ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯದ. ಇವತ್ತೆಲ್ಲ ರಾಜಕಾರಣಿಗಳು ತಾವು ಹತಾಶಗೊಂಡು ಏನೇನೋ ಒಬ್ರಿಗೊಬ್ರು ಏನಪ್ಪ ಅಂತಂದ್ರೆ ಕೆಸರನ್ನ ಎಚ್ಚಾಟ ಮಾಡತಕ್ಕಂಥದ್ದು ಇವತ್ತು ನಮ್ಗೆ ಅನೇಕ ಮಾಧ್ಯಮಗಳ ಮುಖಾಂತರ ಕಂಡು ಬರ್ತಾ ಇದೆ. ತಮ್ಮ ವೈಯಕ್ತಿಕ ವಿಚಾರಗಳನ್ನ ಎಲ್ಲ ವೈಯಕ್ತಿಕ ವಿಚಾರಗಳನ್ನ ಒಬ್ರಿಗೊಬ್ರು ಮತ್ತೊಬ್ಬರದ್ದು ವೈಯಕ್ತಿಕ ವಿಚಾರ ಮಾಡತಕ್ಕಂಥ ಹಕ್ಕು ನಮಗೆ ಯಾರಿಗಿಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ. ಈ ತಾಲೂಕಿನ ಒಂದು ಏನು ಅಭಿವೃದ್ಧಿ ಕೆಲಸದ ಬಗ್ಗೆ ತಾಲೂಕು ಇಷ್ಟು ವರ್ಷ ತಾವು 50 ವರ್ಷದಿಂದ ಒಬ್ಬರು ಏನದ ಮಾಜಿ ಹಾಜಿ ಆಗಿ ಏನಪ್ಪ ಅಂತಂದ್ರೆ ಸೇವೆ ಇರ್ತವೆ. ಎರಡು ಕುಟುಂಬಗಳು ಇವತ್ತ ಆ ಒಂದು ರಾಜಕೀಯ ವ್ಯವಸ್ಥೆ ತಮ್ಮ ಹಿಡಿತಲ್ಲಿ ಇಟ್ಕೊಂಡು ಬಂದಿದ್ದೀರಿ. ತಮಗೆ ಗೊತ್ತಾಗಬೇಕು, ತಮಗೆ ಈ ತಾಲೂಕಿನ ಒಂದು ಅಭಿವೃದ್ಧಿಯ ಚಿಂತನೆ ತಮ್ಮಲ್ಲಿ ಇರಬೇಕು. ಆದರೆ ಯಾರೂ ಏನಪ್ಪ ಅಂತಂದ್ರೆ ಆ ಚಿಂತನೆ ಬಗ್ಗೆ ನಿಮಗಿಲ್ಲ. ತಮ್ಮ ಒಂದು ಸ್ವಪ್ರತಿಷ್ಠೆಗೆ ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ಇಷ್ಟೆಲ್ಲ ಒಂದು ವ್ಯವಸ್ಥೆಯನ್ನ ರಾಜಕೀಯ ಕೆಟ್ಟ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾ ಇದ್ದಿರಲ್ಲ. ಇದು ನಮಗೆ ಬಹಳ ತಾಲೂಕಿನ ಜನತೆಗೆ ಏನಪ್ಪ ಅಂತಂದ್ರೆ ಖೇದ ತರ್ತಕ್ಕಂಥ ಒಂದು ವಿಷಯ ಆಗಿದೆ. ಇದು ವಿಷಾದನೀಯ ಅನಿಸ್ತದ. ಅದಕ್ಕಾಗಿ ತಾವೆಲ್ಲ ದಯವಿಟ್ಟು ತಾವೆಲ್ಲ ಸೀನಿಯರ್ಗಳಿದ್ದೀರಿ, ತಿಳ್ಕೊಂಡು ಏನಪ್ಪ ಅಂತಂದ್ರೆ ರಾಜಕೀಯ ಈ ಒಂದು ಒಳ್ಳೆಯ ರಾಜಕೀಯ ನಿರ್ಮಾಣ ಮಾಡ್ತಕ್ಕಂಥದ್ದು, ಆ ಒಳ್ಳೆಯ ಒಂದು ತಾಲೂಕಿನ ಅಭಿವೃದ್ಧಿಗಾಗಿ ಏನಪ್ಪ ಅಂತಂದ್ರೆ ಮೀಸಲಾಗಿ ಇಡಬೇಕು ಅಂತಕ್ಕಂಥದ್ದು ತಾವೆಲ್ಲ ನೋಡಿದ್ರಿ. 50 ವರ್ಷ ತಾವೆಲ್ಲ ಆಡಳಿತ ಮಾಡ್ಕೊತ ಬಂದಿದ್ದೀರಿ, ವಿರೋಧ ಪಕ್ಷದಲ್ಲಿ ಇದ್ದು ಏನಪ್ಪ ಅಂತಂದ್ರೆ ಡೆವಲಪ್ಮೆಂಟ್ ಕೆಲಸದ ಬಳಿಗೆ ಸಾಕಷ್ಟು ತಾವೆಲ್ಲ ವಿಚಾರ ಮಾಡ್ಕೊತ ಬಂದಿರಿ. ಆ ವಿಚಾರಗಳು ವಿಚಾರ ಆಗಿ ಉಳಿದವ, ಘೋಷಣೆಯಾಗಿ ಉಳಿದವ. ತಾಲೂಕಿನಲ್ಲಿ ಇವತ್ತ ನಾವು ವೈದ್ಯಕೀಯ ರಂಗದಲ್ಲಿ ನೋಡಿದಾಗ ಎಷ್ಟೋ ಕಡೆ ಹಾಸ್ಪಿಟಲ್ಗಳಿದ್ರೆ ಏನಪ್ಪ ಅಂದ್ರೆ ವೈದ್ಯರಿದ್ರ ಔಷಧಿಗಳಿಲ್ಲ. ಇಂಥ ಒಂದು ಎಷ್ಟೋ ಜನ ಏನಪ್ಪ ಅಂತಂದ್ರೆ ಈ ಒಂದು ಔಷಧಿಗಾಗಿ ಈ ಒಂದು ಆಸ್ಪತ್ರೆಗೆ ತಮ್ಮ ಚಿಕಿತ್ಸೆಯನ್ನ ಪಡ್ಕೊಳ್ಳೋಕೆ ಎಷ್ಟೋ ಜನ ಏನಪ್ಪ ಅಂತಂದ್ರೆ ಪರದಾಡ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆ ತಾಲೂಕದಲ್ಲಿ ಇರಲಾರ್ಬಿಟ್ಟಿಗೆ ಏನಪ್ಪ ಅಂತಂದ್ರೆ ಬೇರೆ ಖಾಸಗಿ ಹಾಸ್ಪಿಟ್ಲ್ಗಳ ದವಾಖಾನೆಗಳಿಗೆ ಹೋಗಿ ಏನಪ್ಪ ಅಂತಂದ್ರೆ ಸಾಕಷ್ಟು ಹಣ ಸಾಲ ಮಾಡಿ ಏನಪ್ಪ ಅಂತಂದ್ರೆ ತಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಿದಿರಿ. ಅದಕ್ಕೆ ಜನರಿಗೆ ಏನಪ್ಪ ಅಂತಂದ್ರೆ ಮೂಲ ಸೌಲಭ್ಯ ಆಗಿರ್ತಕ್ಕಂಥ ವೈದ್ಯಕೀಯ ಸೌಲಭ್ಯ ಮೊದಲು ಸಿಗಬೇಕು. ಜೊತೆಗೆ ಏನಪ್ಪ ಅಂತಂದ್ರೆ ಶೈಕ್ಷಣಿಕ ರಂಗದಲ್ಲಿ ನಾವು ನೋಡಿದಾಗ ಇವತ್ತಿನ ದಿವಸ ಈಗ ಮೊನ್ನೆ ಒಂದು PUC ಒಂದು ಫಲಿತಾಂಶ ನೋಡಿದಾಗ ನಮ್ಮ ತಾಲೂಕಿಗೆ ಏನಪ್ಪ ಪ್ರಥಮವಾಗಿ ಬಂದಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಅವರು ರಾಜ್ಯ ಮಟ್ಟದಲ್ಲಿ ಕೂಡ ಒಳ್ಳೆಯ ಸ್ಥಾನವನ್ನ ಗಳಿಸಿದ್ದಾರೆ. ಅಂಥ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಪ್ರೋತ್ಸಾಹವನ್ನು ನೀಡತಕ್ಕಂಥದ್ದು, ಅಂಥ ಶಿಕ್ಷಣ ಸಂಸ್ಥೆಗಳಿಗೆ ಏನಪ್ಪ ಅಂದ್ರೆ ಅವರಿಗೆ ಪ್ರೋತ್ಸಾಹ ನೀಡಿ ಅವರಿಗೆ ಮತ್ತೆ ಅವರಿಗೆ ಹೆಚ್ಚಿನ ಈ ಬೆಳವಣಿಗೆ ವಿದ್ಯಾವ್ಯಾಸಂಗದಲ್ಲಿ ಜನರಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಏನು ಸಂಸ್ಥೆಗಳಿದ್ದಾವೆ ಅವಕ್ಕೆ ಪ್ರೋತ್ಸಾಹ ನೀಡತಕ್ಕಂಥ ಕೆಲಸ ತಾವು ಯಾರೂ ಮಾಡ್ತಾ ಇಲ್ಲ. ಆ ವಿದ್ಯಾರ್ಥಿಗಳನ್ನು ಕೂಡ ಗುರುತಿಸ್ತಿಲ್ಲ. ಇವತ್ತಿನ ದಿವಸ ಎಷ್ಟೋ ಕಷ್ಟದಲ್ಲಿದ್ದಂಥ ವಿದ್ಯಾರ್ಥಿಗಳು, ಬಡತನ ಮನೆಯಲ್ಲಿ ಹುಟ್ಟಿದಂಥ ಮಕ್ಕಳು ಇವತ್ತಿನ ದಿವಸ ಅವ್ರ ತಾಯಿ ತಂದಿ ದುಡಿದು ಬಂದು ಏನಪ್ಪ ಕೂಲಿ ಕಾರ್ಮಿಕರಾಗಿರ್ತಂಥ ಎಷ್ಟೋ ಮಕ್ಕಳು ಇವತ್ತಿನ ತಾಯಿ ತಂದಿ ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸ ಮಾಡಿದಾರಲ್ಲ, ಅವರಿಗೆ ನಾವು ಎಷ್ಟು ಹೃದಯದ ಅಭಿನಂದನೆ ಹೇಳಿದ್ರು ಅದು ಸಾಕಾಗಲ್ಲ. ಅದಕ್ಕಿಂತ ಒಂದು ಕೆಲಸ ಗುರುತಿಸ್ರಿ, ಒಳ್ಳೆ ವಿದ್ಯಾರ್ಥಿಗಳನ್ನು ಗುರುತಿಸ್ರಿ, ಅವರಿಗೆ ಒಳ್ಳೆಯ ಪ್ರೋತ್ಸಾಹ ಕೊಡ್ರಿ, ಅವರಿಗೆ ಒಂದು ಒಳ್ಳೆಯ ಪ್ರೇರಣೆ ಕೊಡ್ರಿ. ಮುಂದಿನ ದಿನಮಾನಗಳಲ್ಲಿ ಏನಪ್ಪ ಅಂತಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಏನಾದರೂ ಆರ್ಥಿಕವಾಗಿ ಕುಂದುಕೊರತೆಗಳು ಬಂದ್ರೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡೋದು ನಿಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ. ಇಂಥ ದಿಶೆಯಲ್ಲಿ ಕೆಲಸ ಮಾಡ್ರಿ. ಇವತ್ತಿನ ದಿವಸ ಎಷ್ಟೋ ಈ ಬೇಸಿಗೆ ದಿನ ಬಂತು, ಕುಡಿಯುವ ನೀರಿನ ವ್ಯವಸ್ಥೆ ಅವಾಗ ಹೇಳಿದ್ದನ 6 ತಿಂಗಳು ಮೊದಲೇ ಹೇಳಿದ್ದ ಕುಡಿಯುವ ನೀರಿನ ಸಮಸ್ಯೆ ಬರ್ತದ ಬೇಸಿಗೆ ಅದ. ಇವತ್ತಿನ ದಿವಸ ಇವೆಲ್ಲ ಬಿಸಿಲು ನೋಡಿದ್ರೆ ಅತ್ಯಂತ ಒಂದು ದಗೆ ಬಿಸಿಲು ನೋಡಿದ್ರೆ ಜನರು ತತ್ತರಿಸಿ ಹೋಗಿದ್ದಾರೆ. ಕುಡಿಯುವ ನೀರು ಸಿಗ್ತಾ ಇಲ್ಲ, ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ. ಇದರಿಂದ ಮುಂದೆ ಈ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಹೋಯ್ತಪ್ಪ ಅಂತಂದ್ರೆ, ಶುದ್ಧ ಕುಡಿಯುವ ನೀರು ಸಿಗ್ಲಿಲ್ಲಪ್ಪ ಅಂತಂದ್ರೆ ಎಲ್ಲ ಕಡೆ ಹಳ್ಳಿಗೆ ಆಸ್ಪತ್ರೆಗಳನ್ನು ಓಪನ್ ಮಾಡ್ಬೇಕಾಗ್ತದ. ಇದರಿಂದ ಜನರ ಆರೋಗ್ಯ ಹದಗೆಟ್ಟು ಹೋಗ್ತದ. ಅದಕ್ಕೆ ಈ ದಿಶೆಯಲ್ಲಿ ಕೂಡ ವಿಚಾರ ಮಾಡ್ತಕ್ಕಂಥದ್ದು ಒಬ್ಬರ ಬಳಿ ಮನೋಭಾವ ಇಲ್ಲ. ಇದ್ರ ಬಗ್ಗೆ ನೀವು ಕಾಳಜಿ ವಹಿಸಬೇಕು. ತಮ್ಮದೇ ಸರ್ಕಾರದ ಹೇಳಬೇಕು, ತಾವು ಹೋರಾಟ ತಾವೆಲ್ಲರೂ ಒಂದಾಗಿ
ಎಲ್ಲರೂ ಒಗ್ಗಟ್ಟಿನಿಂದ ಮುಂದೆ ನೀವು ರಾಜಕೀಯ ಮಾಡ್ರಿ, ಯಾರು ಬೇಕಾದವ್ರು ಮಾಡ್ರಿ, ಬೇಡನಲ್ಲ. ನೀವು ಯಾರ MLA ಆಗಿ ನಮ್ದೇನೋದಕ್ಕೆ ಸಹ ಸಂತೋಷದ. ಜನ ನಿಮ್ಗೆ ಗುರುತಿಸ್ರು ಮಾಡ್ರಿ, ನಿಮ್ಗೆ ಒಳ್ಳೆ ಕೆಲಸದಿಂದ ಗುರುತಿಸ್ಕೋರಿ. ಆದ್ರೆ ಹಣ ಹೆಂಡಗಳಿಂದ ಗುರುತಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಡ್ರಿ, ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡ್ರಿ. ತಮ್ಮ ಕಾರ್ಯಕರ್ತರಿಗೆ ಏನಪ್ಪ ಅಂದ್ರೆ ತಪ್ಪು ಮಾಹಿತಿಗಳನ್ನು ನೀಡಿ ಇದು ಈ ಪ್ರಜಾಪ್ರಭುತ್ವದ ಕೆಟ್ಟ ವ್ಯವಸ್ಥೆ ಹಾಳು ಮಾಡಕ್ ಹೋಗ್ಬೇಡ್ರಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸ್ರಿ. ಈಗೇನಾಗ್ತದ ಗೊತ್ತಾ, ಯಥಾ ರಾಜ ತಥಾ ಪ್ರಜೆ ಅನ್ನಂಗೆ ಆಗ್ಬಿಟ್ಟದ. ನೀವು ಹೆಂಗಿದ್ದೀರಿ ಹಂಗೇನಪ್ಪ ಪ್ರಜೆಗಳು ನಿರ್ಮಾಣ ಆಗ್ಲಿಕ್ಕತ್ತಾರ. ಆ ರೀತಿ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ನಂದು ಇದೇನಪ್ಪ ಅಂತಂದ್ರೆ ನನ್ನ ಒಂದು ಆಗ್ರಹ ಅದ. ಅದಕ್ಕೆ ತಾಲೂಕಿನ ತಾವೆಲ್ಲರೂ ಒಗ್ಗಟ್ಟಿನಿಂದ ತಾವೆಲ್ಲ ಕೆಲಸ ಮಾಡ್ಕೊತ ಬಂದಿರಿ. ಎಲ್ಲೆಲ್ಲಿ ಅರ್ಧ ಕೆಲಸಗಳಾಗಿದ್ದಾವ, ಎಲ್ಲಿ ಯಾವ ಹಳ್ಳಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಎಲ್ಲಿ ಶಾಲೆಗಳ ಕಟ್ಟಡಗಳು ಇಲ್ಲ, ಎಲ್ಲಿ ಏನಪ್ಪ ಅಂತಂದ್ರೆ ದವಾಖಾನೆಗಳಿಲ್ಲ, ಎಲ್ಲಿ ರೋಡ್ ವ್ಯವಸ್ಥೆ ಎಲ್ಲಿ ಹದಿಗಟ್ಟು ಹೋಗ್ಯದ. ತಾವು ಗಮನದಲ್ಲಿ ಇಟ್ಕೊಂಡು ಬರೇ ಕಲ್ಲಿ ಹಿಡ್ಕೊತು ಪೂಜೆ ಮಾಡ್ಕೊತ ಹೋದ್ರೆ ಆಗಲ್ಲ. ಇವತ್ತ ಈ ಒಂದು ನಮ್ಮ ಅಫಜಲ್ಪುರ ನಗರದಲ್ಲಿ ಇವತ್ತು ಗುಲ್ಬರ್ಗೆ ಹೋಗ್ಲಿಕ್ಕೆ ಏನಪ್ಪ ಅಂತಂದ್ರೆ ಜನ ಅಲ್ಲಿ ಬಿಸಿಲಾಗಿ ನಿಂತ್ಕೋತಾರ. ಈ ದುದ್ದಿಗೆ ಹೋಗ್ತಕ್ಕಂಥ ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂಥ ಜನ ಬಿಸಿಲಾಗಿ ನಿಂದಿರ್ಕೋತಾರ. ಗತ್ತರ್ಗ ಹೋಗ್ತಕ್ಕಂಥ ಜನ ಬಿಸಿಲಲ್ಲಿ ನಿಂದಿರ್ತಾರ. ಅವ್ರಿಗೊಂದು ಬಸ್ ಸೆಂಟರ್ಗಳು, ಒಂದು ಆಸನಗಳು ಮಾಡಿ ಒಂದು ಶೆಲ್ಟರ್ ಮಾಡಿದ್ರೆ ಏನಪ್ಪ ಅಂತಂದ್ರೆ ಅವರು ಅಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಂಗೆ ಆಗ್ತದೆ. ಇದ್ರ ಬಗ್ಗೆ ಚಿಂತನೆ ಮಾಡ್ರಿ. ನೀವೆಲ್ಲ KKRD ಅಧ್ಯಕ್ಷರಾಗಿದ್ದೀರಿ. ಎಲ್ಲ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಒಂದು ಕರ್ನಾಟಕ ಸರ್ಕಾರ ತಮಗೆ ಅವಕಾಶಗಳನ್ನು ಕೊಟ್ಟದ. ತಾಲೂಕು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನಿಮಗೆಲ್ಲ ಈ ಒಂದು ಅಧಿಕಾರಿಗಳನ್ನು ಕೊಟ್ಟಿದ್ದಾರೆ, ನಿಮಗೆಲ್ಲ ಒಂದು ಮಾಡಿದ್ದಾರೆ. ನೀವೆಲ್ಲ ತಾಲೂಕಿನ ಡೆವಲಪ್ಮೆಂಟ್ ಮಾಡ್ರಿ, ಜನ ಗುರುತಿಸ್ತಾರೆ. ಇದೇನಪ್ಪ ಅಂತಂದ್ರೆ ಜನರ ಒಂದು ಆದೇಶದಲ್ಲಿ ಯಾರು ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ತಾವು ಏನಪ್ಪ ಅಭಿವೃದ್ಧಿ ಕೆಲಸಗಳು ಮಾಡಿ ಒಳ್ಳೆ ಹೆಸರುಗಳನ್ನ ಗಳಿಸ್ಕೊಳ್ತಕ್ಕಂಥದ್ದು, ಇದು ಒಳ್ಳೆಯ ಒಂದು ಪುಣ್ಯದ ಕೆಲಸ ಮಾಡ್ತಕ್ಕಂಥದ್ದು ತಮ್ಮೆಲ್ಲರ ನಿಮ್ಮೆಲ್ಲರ ಒಂದು ಏನಪ್ಪ ಅಂತಂದ್ರೆ ಗುರುತರವಾದಂಥ ಜವಾಬ್ದಾರಿ ಅದ. ಈ ಜವಾಬ್ದಾರಿಯನ್ನು ಮರೆತು ಏನಪ್ಪ ಅಂತಂದ್ರೆ ನೀವು ವೈಯಕ್ತಿಕವಾಗಿ ತಮ್ಮ ಪ್ರತಿಷ್ಠೆಗಾಗಿ ಇನ್ನೊಬ್ಬರ ವೈಯಕ್ತಿಕ ವಿಚಾರಗಳನ್ನ ಮಾತಾಡಿ ಅವ್ರಿಗೆ ಟೀಕೆ ಮಾಡೋದು, ಇವ್ರು ನಿಮಗೆ ಟೀಕೆ ಮಾಡೋದು, ಇವೆಲ್ಲ ಬಿಟ್ಟು ಬಿಡ್ರಿ. ಇವು ಸೋಂಗಲಾಡಿತನ ಬಿಟ್ಟು ಬಿಡ್ರಿ. ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ತಾಲೂಕಿನ ಅಭಿವೃದ್ಧಿ ಕಡೆಗೆ ಏನಪ್ಪ ಅಂದ್ರೆ ಗಮನ ಹರಿಸ್ರಿ. ಇವತ್ತ ನೀರಾವರಿ ಅದ. ಈ ಜನರು ಏನಪ್ಪ ಅಂತಂದ್ರೆ ಬೇಸಿಗೆ ಟೈಮ್ದಲ್ಲಿ ಕಬ್ಬು ಮತ್ತು ಅನೇಕ ನೀರಾವರಿ